ಅಲರ್ಜಿಯಿಂದ ಹೊರಬರಬೇಕಾಗಿದ್ದರೆ ಗರಿಕೆ ಹುಲ್ಲಿನ ರಸ ಮತ್ತು ಗೋಧಿ ಹುಲ್ಲಿನ ರಸ ಇವುಗಳು ಸಹ ಉಪಯುಕ್ತವಾಗಿದೆ. ಸುಮಾರು ಅರ್ಧ ಹಿಡಿಯಷ್ಟು ಗರಿಕೆ ಹುಲ್ಲನ್ನು ಸ್ವಚ್ಛಗೊಳಿಸಿ ಅದನ್ನು ಸಣ್ಣಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ ಒಂದು ಲೋಟ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ತಕ್ಕಂಥದ್ದು. ಅದನ್ನು ಬಟ್ಟೆಯಲ್ಲಿ ಶೋಧಿಸಿ 1 ಚಮಚೆಯಷ್ಟು ಶುದ್ಧ ಜೇನನ್ನು ಬೆರೆಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪವಾಗಿ ನಿಧಾನವಾಗಿ ಸಲೈವ ಬೆರೆತು ಶರೀರಕ್ಕೆ ಹೋಗೋ ರೀತಿ ಸೇವಿಸಬೇಕು. ಇದೇ ರೀತಿ ಗೋಧಿಯನ್ನು ಬೆಳೆದರೆ 1 ವಾರದಲ್ಲಿ ಸುಮಾರು 6-7 ಇಂಚಷ್ಟು ಎತ್ತರದ ಹುಲ್ಲು ಬರುತ್ತೆ. ಅದರ ರಸವನ್ನು ಸಹ ಇದೇ ರೀತಿ ನಾವು ಸೇವನೆ ಮಾಡ್ಬೋದಾಗಿದೆ. ಪ್ರತಿನಿತ್ಯ ಗರಿಕೆ ಹುಲ್ಲಿನ ರಸ ಅಥವಾ ಗೋಧಿ ಹುಲ್ಲು ರಸ ಅಥವಾ ಒಂದಿನ ಗರಿಕೆ ಹುಲ್ಲು ಜ್ಯೂಸು, ಇನ್ನೊಂದು ದಿವಸ ಗೋಧಿ ಹುಲ್ಲು ಜ್ಯೂಸ್ ಈ ರೀತಿ ಕೂಡ ಬೇಕಿದ್ರೆ ಸೇವನೆ ಮಾಡ್ತಕ್ಕಂಥದ್ದು. ಯಾವಾಗಲೂ ಈ ರಸಗಳನ್ನು ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಪುದುಕೋಟೆಯ ಡಾಕ್ಟರ್ ಸ್ವಾಮಿನಾಥನ್ ಅವರು ತಮ್ಮ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಗರಿಕೆ ಕ್ಯಾನ್ಸರ್ಲಿ ಕೂಡ ತುಂಬ ಉಪಯುಕ್ತ. ಲುಕೇಮಿಯಾ, ಬ್ಲಡ್ ಕ್ಯಾನ್ಸರ್ಸ್ ಆ್ಯಂಡ್ ಟ್ಯೂಮರ್ಸ್ಗಳಲ್ಲಿ ತುಂಬ ಅತ್ಯುಪಯುಕ್ತ ಅಂತ 1960ನೇ ಇಸವಿನಲ್ಲೇ ಅವರು ದಾಖಲು ಮಾಡಿದ್ದಾರೆ. ಬಹಳಷ್ಟು ಜನಗಳು ಇದರಿಂದ ಅನುಕೂಲವನ್ನು ಪಡಿತಾ ಇದ್ದಾರೆ. ಆರೋಗ್ಯವಾಗಿರೋರು ಸಹ ಈ 2 ಹುಲ್ಲಿನ ರಸಗಳನ್ನು ಸೇವನೆ ಮಾಡೋದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬರೋದಕ್ಕಿಂತ ಮುಂಚೆಯೇ ರೋಗ ಬಾರದೇ ಇರೋ ರೀತಿ ನಾವು ಕ್ರಮವನ್ನು ವಹಿಸ್ಬೋದಾಗಿದೆ. ಈಗಾಗಲೇ ಅಲರ್ಜಿ ಅಥವಾ ಇನ್ನಿತರೆ ಯಾವುದೇ ತೊಂದರೆಗಳಿದ್ದರೆ ಅದರಿಂದ ನಾವು ಬೇಗ ಹೊರಬರಲಿಕ್ಕೆ ಇದು ಸಹಾಯಕವಾಗುತ್ತೆ. ಗರಿಕೆ ಹುಲ್ಲು, ಗೋಧಿ ಹುಲ್ಲು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ರಸಗಳನ್ನ ಬೇಕಾಗಿದ್ದರೆ ನಾವು ಬಳಸ್ಬೋದು. ಪುದೀನ ರಸ, ಕರಿಬೇವು ಎಲೆ ರಸ, ತುಳಸಿ ರಸ, ಬಿಲ್ವ ಈ ರೀತಿ ನಾವು ಪ್ರತಿನಿತ್ಯ ಒಂದೊಂದು ರಸವನ್ನು ಸಹ ನಾವು ಸೇವನೆ ಮಾಡ್ಬೋದು. ಭಾಳ ಅಲ್ಪ ಪ್ರಮಾಣದಲ್ಲಿ ಮಾಡಿದರೆ ಸಾಕು. ಅದಕ್ಕೆ ಜೇನನ್ನು ಬೆರೆಸಿ ನೀರನ್ನು ಬೆರೆಸಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ. ಪ್ರತಿನಿತ್ಯ ವ್ಯಾಯಾಮ ಬಹಳ ಮುಖ್ಯ. ಪ್ರಾಣಾಯಾಮ, ಯೋಗ ಇವುಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ನಾವು ವಾಕಿಂಗ್ ಮಾಡ್ತಕ್ಕಂಥದ್ದು ಅರ್ಧ ಗಂಟೆಯಿಂದ 1 ಗಂಟೆ ಅವರವರ ಅನುಕೂಲವನ್ನು ಅನುಸರಿಸಿ ಅವರು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ವಾಕಿಂಗಿಂದ ಬಂದ ನಂತರ ಒಂದು 15 ನಿಮಿಷ ವಿರಮಿಸಿ ನಂತರ ಸ್ನಾನವನ್ನು ಮಾಡಬೇಕು. ವಾಕಿಂಗಿಂದ ಬಂದ ಕೂಡಲೇ ಸ್ನಾನ ಮಾಡಿದರೆ ಅಲರ್ಜಿ ತೊಂದರೆ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ. ಅಷ್ಟೇ ಅಲ್ಲ, ಆಯುರ್ವೇದದಲ್ಲಿ ಉಲ್ಲೇಖ ಕೂಡ ಇದೆ. ವ್ಯಾಯಾಮ ಮಾಡಿ ತಕ್ಷಣ ನಾವು ಸ್ನಾನವನ್ನು ಮಾಡೋದರಿಂದ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವ ಅವಕಾಶಗಳು ಜಾಸ್ತಿ ಇದೆ. ಕಣ್ಣು ಕತ್ತಲಾಗ್ತಕ್ಕಂಥದ್ದು ಅಥವಾ ತಲೆ ಭಾರ ಅನ್ನಿಸ್ತಕ್ಕಂಥದ್ದು, ಕಿವಿಗೆ ಸಂಬಂಧಪಟ್ಟ ತೊಂದರೆಗಳು ಈ ರೀತಿಯೆಲ್ಲ ಬರುವಂತಹ ಅವಕಾಶಗಳಿದೆ. ಆದ್ದರಿಂದ ಸ್ವಲ್ಪ ಸಮಯ ವಿರಮಿಸಿ ನಂತರ ಸ್ನಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸ್ನಾನ ಮಾಡೋದಾದರೆ ತಣ್ಣೀರು ಸ್ನಾನ ಬಹಳ ಮುಖ್ಯ. ಬಿಸಿ ನೀರಿಗಿಂತ ತಣ್ಣೀರು ತುಂಬ ಉತ್ತಮ. ಇದು ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಇಡುತ್ತೆ. ಹಾಗೂ ಸಕ್ಕರೆ ಉತ್ಪನ್ನಗಳು, ಹಾಲು ಉತ್ಪನ್ನಗಳು ಇವುಗಳನ್ನೆಲ್ಲ ನಾವು ಆದಷ್ಟು ಕಮ್ಮಿ ಮಾಡೋದ್ರ ಜೊತೆಗೆ ಅದನ್ನು ವರ್ಜಿಸಿದರೆ ಬಹಳ ಉತ್ತಮ. ಕಾಫಿ, ಟೀ, ಮದ್ಯಪಾನ, ಚಾಕೊಲೇಟ್ಗಳ ಸೇವನೆ ಇವೆಲ್ಲವೂ ಸಹ ಅಲರ್ಜಿ ತೊಂದರೆಯನ್ನು ಹೆಚ್ಚಿಸುತ್ತೆ, ಅಗ್ರವೇಟ್ ಮಾಡುತ್ತೆ. ಕಾಫಿ ಬಗ್ಗೆ ಮೈಸೂರಿನ ಆಸ್ಥಾನ ಪಂಡಿತರಾದಂತಹ ಡಾಕ್ಟರ್ ಶಿಂಗ್ರಯ್ಯಂಗಾರ್ ಅವರು ಹೇಳಿರುವ ಪ್ರಕಾರ 8 ಕಪ್ಪುಗಳಷ್ಟು ಕಾಫಿಯಲ್ಲಿ ಇರಬಹುದಾದಂತಹ ಕೆಫೀನ್ ಅದರಿಂದ ಒಂದು ಇಲಿಯನ್ನು ಕೊಲ್ಲಲಿಕ್ಕೆ ಸಾಕು ಅನ್ನುವಂತಹ ಅಂಶವನ್ನು ಅವರು ದಾಖಲಿಸಿದ್ದಾರೆ. ತಮಗೆ ಇದರಿಂದ ಅರ್ಥ ಆಗುತ್ತೆ ಕಾಫಿ, ಟೀ ಎಷ್ಟು ನಮಗೆ ತೊಂದರೆ ಕೊಡುತ್ತೆ ಅನ್ನೋದನ್ನು ನಾವು ಮನಗಾಣಬಹುದು. ಅನಂತರ ವಿರುದ್ಧ ಆಹಾರಗಳು. ನಾವು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ನಮ್ಮ ಯುಕ್ತಾಯುಕ್ತ ಪರಿಜ್ಞಾನವನ್ನು ಬಳಸಿ ನಾವು ಆಹಾರವನ್ನು ಸೇವನೆ ಮಾಡಬಹುದಾಗಿದೆ. ಉದಾಹರಣೆಗೆ ತುಪ್ಪ ಮತ್ತು ಜೇನುತುಪ್ಪ ಇವುಗಳನ್ನ ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಇದು ವಿರುದ್ಧ ಆಹಾರಗಳಾಗಿ ನಮಗೆ ಕಾಯಿಲೆಗಳಿಲ್ಲದಿದ್ದರೆ ಕಾಯಿಲೆಗಳನ್ನು ತರುವಂತಹ ಸಂದರ್ಭಗಳನ್ನು ತರುತ್ತೆ. ಇಲ್ಲ ತುಪ್ಪದ ಅಂಶ ಜಾಸ್ತಿ ಇರಬೇಕು, ಇಲ್ಲ ಜೇನಿನ ಅಂಶ ಜಾಸ್ತಿ ಇರಬೇಕು. ಯಾವುದಾದ್ರೂ ಒಂದು ಹೆಚ್ಚು ಒಂದು ಕಮ್ಮಿ ಇದ್ದರೆ ನಮಗೆ ತೊಂದರೆ ಇಲ್ಲ. ಈ ರೀತಿ ಅನೇಕ ಆಹಾರಗಳಿರುತ್ತೆ. ಹುಳಿ, ಸಿಹಿ ಎಲ್ಲ ಒಟ್ಟೊಟ್ಟಿಗೆ ನಾವು ಸೇವನೆ ಮಾಡ್ತೀವಿ.
ಖಾರ ಎಲ್ಲವನ್ನು ಸೇರಿಸಿ ನಾವು ತೆಗೆದುಕೊಂಡ್ಬಿಡ್ತೀವಿ. ಇದರಿಂದಾಗಿ ಬಹಳ ತೊಂದರೆಗಳಾಗುವ ಚಾನ್ಸಸ್ ಇದೆ. ಅನಂತರ ಸಂಸ್ಕರಿಸಿದಂತಹ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಇವುಗಳನ್ನು ನಾವು ಸೇವನೆ ಮಾಡೋದರಿಂದ ಅಡ್ರಿನಲ್ ಗ್ಲ್ಯಾಂಡ್ ಮತ್ತು ಪಾಂಕ್ರಿಯಾಗಳು, ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಪಾಂಕ್ರಿಯಾಸ್, ಇವುಗಳಿಗೆಲ್ಲ ತೊಂದರೆ ಆಗುತ್ತೆ. ಅವು ಸರಿಯಾದ ರೀತಿ ಕಾರ್ಯನಿರ್ವಹಿಸೋದಕ್ಕೂ ಕೂಡ ಬಹಳ ಅಡಚಣೆ ಉಂಟಾಗ್ತದೆ. ನಾವು ಇತರೆ ಏನೇನಪ್ಪ ನಾವು ಪಾಲನೆ ಮಾಡ್ಬೋದು ಈ ಅಲರ್ಜಿ ತೊಂದರೆಯಿಂದ ಹೊರಬರಲಿಕ್ಕೆ ಅಂತಂದರೆ, ಬಿಸಿ ನೀರಿನ ಪಾದಸ್ನಾನವನ್ನು ಮಾಡ್ಬೋದು ಖಾಲಿ ಹೊಟ್ಟೆ ಇರುವಾಗ, ಅಥವಾ ಊಟ ತಿಂಡಿ ಆಗಿದ್ದು ಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಬಿಟ್ಟು ತದನಂತರ ನಾವು ಇದನ್ನು ಮಾಡಬಹುದು. ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಒಂದು ಬಿಸಿನೀರು ಟಬ್ಬನ್ನು ನಮ್ಮ ಪಾದದ ಹತ್ತಿರ ಇಟ್ಕೊಂಡು ನಮ್ಮ 2 ಕಾಲುಗಳನ್ನು ಆ ಬಿಸಿನೀರಲ್ಲಿ ಅದ್ದಬೇಕು. ಬಿಸಿ ನಾವು ತಡೆಯುವಷ್ಟು ಮಟ್ಟಿಗೆ ಇರಬೇಕು. ಈ ರೀತಿ 5 ರಿಂದ 10-15 ನಿಮಿಷಗಳ ಕಾಲ ನಾವು ಮಾಡೋದ್ರಿಂದ ರಕ್ತ ಪರಿಚಲನೆ ನಮ್ಮ ಶರೀರದಲ್ಲಿ ಚೆನ್ನಾಗಿ ಆಗುತ್ತೆ. ಅಲರ್ಜಿ ತೊಂದರೆಯಿಂದ ಬರಲಿಕ್ಕೆ ಇದು ಸಹ ನಮಗೆ ಸಹಕಾರಿಯಾಗುತ್ತೆ. ಬಿಸಿ ನೀರನ್ನ ನಾವು ಸಹಿಸುವಷ್ಟು ಮಟ್ಟಿಗೆ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೂ ಸ್ಟೀಮ್ ಇನ್ಹೇಲ್ ಮಾಡೋದು ಅಂತ ಹೇಳ್ತಾರೆ. ಮೂಗಿನಿಂದ ಬಿಸಿ ನೀರಿನ ಆವಿಯನ್ನು ಸೇವನೆ ಮಾಡ್ತಕ್ಕಂಥದ್ದು. ಇದೊಂದು 5 ನಿಮಿಷ ನಾವು ಪ್ರತಿನಿತ್ಯ ಮಾಡ್ಬೋದು. ಬೆಳಗ್ಗೆ ಸಂಜೆ 2 ಹೊತ್ತು ಮಾಡ್ಬೋದು. ಇದರಿಂದನೂ ಸಹ ಅನುಕೂಲ ಆಗುತ್ತೆ. ಇದರಲ್ಲಿ ಮೂಗು ಕಟ್ಟೋದು ಕೂಡ ಬಿಟ್ಟು ಹೋಗುತ್ತೆ. ಅದರಿಂದ ಪರಿಹಾರ ಪಡ್ಕೋಬೇಕು ಅಂತಂದರೆ ನಾವು ಡ್ರಾಪ್ಸನ್ನೆಲ್ಲ ಹಾಕ್ತೇವೆ. ಇದರಿಂದಾಗಿ ಆ ಕ್ಷಣಕ್ಕೆ ಮೂಗು ಕಟ್ಟೋದು ಬಿಟ್ಟು ಹೋಗಿರುತ್ತೆ. ಪುನಃ ಅದು ನಮಗೆ ಅದೇ ರಿಕರೆನ್ಸ್ ಅದೇ ಇರುತ್ತೆ, ಪುನಃ ಬರ್ತಾ ಇರುತ್ತೆ. ಅದರಿಂದಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ಟೀಮ್ ಇನ್ಹೇಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಿದ್ದಾಗ ಅಭ್ಯಂಗ ಸ್ನಾನ ಮಾಡೋದು, ಎಣ್ಣೆ ಸ್ನಾನವನ್ನು ಮೈಯನ್ನು ಚೆನ್ನಾಗಿ ತಿಕ್ಕಿಕೊಂಡು ಬರಿಗೈಯಿಂದ, ತದನಂತರ ಎಣ್ಣೆಯನ್ನು ಹಚ್ಕೊಂಡು ನಾವು ಸ್ನಾನ ಮಾಡಿ ಬಿಸಿ ನೀರಿನ ಸ್ನಾನ, ಸ್ಟೀಮ್ ಬಾತ್, ಹಬೆ ಸ್ನಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದಕ್ಕೂ ಮೊದಲು ಒಂದು 10 ನಿಮಿಷ ಸೂರ್ಯನ ಹೊಂಗಿರಣಗಳಿಗೆ, ಬೆಳಗ್ಗೆ ಮತ್ತು ಸಂಜೆ ಹೊಂಗಿರಣಗಳಿಗೆ ನಾವಿದ್ದು ತದನಂತರ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಈ ಅಲರ್ಜಿ ತೊಂದರೆಯಿಂದ ಹೊರಬರಲಿಕ್ಕೂ ಸಹ ನಮಗೆ ಸಾಧ್ಯ ಆಗುತ್ತೆ. ಧ್ಯಾನ ಮಾಡ್ತಕ್ಕಂಥದ್ರಿಂದನೂ ಸಹ ನಮಗೆ ಮನಸ್ಸು ಹೆಚ್ಚಿನ ಸಮಸ್ಥಿತಿಗೆ ಬರುತ್ತೆ. ಇದರಿಂದಾಗಿ ನಮಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಮಾನಸಿಕ ಒತ್ತಡ ಕಮ್ಮಿ ಆದ ಹಾಗೆ ಈ ಅಲರ್ಜಿ ತೊಂದರೆ ಕೂಡ ನಮಗೆ ಕಮ್ಮಿ ಆಗುತ್ತೆ. ತದನಂತರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ ಸಹ ಇದರಿಂದ ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ. ಮಾನಸಿಕ ಸ್ವಾಸ್ಥ್ಯ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೇಹಾರೋಗ್ಯ ಎಷ್ಟು ಮುಖ್ಯನೋ ಅದೇ ರೀತಿ ನಾವು ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನಮ್ಮ ದಿನನಿತ್ಯದಲ್ಲಿ ದಿನಚರಿ ಹೇಗಿರಬೇಕಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು, 2 ರಿಂದ 4 ಲೋಟ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು. ನಮಗೆ ಎಷ್ಟು ಸೇವನೆ ಮಾಡಿದ್ರೆ ಸಮಾಧಾನ ಅನಿಸುತ್ತೆ ಅಷ್ಟು ರೀತಿಯಲ್ಲಿ ನಿಧಾನವಾಗಿ ಸ್ವಲ್ಪವೇ ಲಾಲಾರಸ ಬೆರೆತು ನಮ್ಮ ಶರೀರಕ್ಕೆ ಹೋಗಬೇಕು, ಆ ರೀತಿ ಮಾಡ್ತಕ್ಕಂಥದ್ದು. ತದನಂತರ ಸೂರ್ಯ ಸ್ನಾನ ಮಾಡ್ತಕ್ಕಂಥದ್ದು, ವಾಕಿಂಗ್ ಮಾಡ್ತಕ್ಕಂಥದ್ದು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇವುಗಳನ್ನು ನಿಧಾನವಾಗಿ ಸಾವಕಾಶವಾಗಿ ಸೇವನೆ ಮಾಡ್ತಕ್ಕಂಥದ್ದು. ಒಂದೊಂದು ತುತ್ತನ್ನು ಸಹ 30 ರಿಂದ 40 ಸಲ ಅಗಿದು ಸೇವನೆ ಮಾಡ್ತಕ್ಕಂಥದ್ದು. ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಮಧ್ಯೆ ಈ ಅವಧಿಯಲ್ಲಿ ಯಾವುದೇ ಆಹಾರವನ್ನು ನಾವು ಸೇವಿಸದೇ ಇದ್ದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಹಾಗೂ ತ್ಯಾಜ್ಯ ಭಾಗ ಸಲೀಸಾಗಿ ಮಲಮೂತ್ರಗಳ ಮೂಲಕ ಹೊರ ಹೋಗುತ್ತೆ. ನಮಗೆ ಸಿಗುವಂಥ ಪೌಷ್ಟಿಕಾಂಶಗಳು ಯಾವ್ಯಾವುದು ಸಣ್ಣ ಕರುಳಲ್ಲಿ ಹೀರಲ್ಪಡಬೇಕು ಅದೆಲ್ಲವೂ ಸಹ ಸರಿಯಾಗಿ ಹೀರಲ್ಪಡುತ್ತೆ. ನಾವು ದಿನನಿತ್ಯದ ದಿನಚರಿಯನ್ನು ಈ ರೀತಿ ನಾವು ಪಾಲನೆ ಮಾಡ್ಕೊಂಡು ಬಂದರೆ ನಮ್ಮ ಈಗಿನ ಅಲರ್ಜಿನ ತೊಂದರೆಗಳಿಂದ ನಾವು ಹೊರಬರಬಹುದು. ಆರೋಗ್ಯವಂತರಾಗಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಆದಷ್ಟು ಔಷಧಗಳ ಬಳಸ್ತಲೇ ಯಾವ ರೀತಿ ನಾವು ಈ ಪ್ರಕೃತಿ ಚಿಕಿತ್ಸೆ ನಮಗೆ ಸಹಾಯವಾಗುತ್ತೆ ಅಂತಂದರೆ, ನಾವು ಪ್ರಕೃತಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲದು. ನಾವು ಪ್ರಕೃತಿಯಿಂದ ದೂರ ಸರಿದಂತೆ
ನಾವು ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇರ್ತೇವೆ, ನಾವು ರೋಗಗಳಿಗೆ ಆಹ್ವಾನ ನೀಡ್ತಾ ಇರ್ತೇವೆ. ಅದರಿಂದಾಗಿ ನಾವು ಪ್ರಕೃತಿ ಚಿಕಿತ್ಸೆಯ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಿ ದಿನನಿತ್ಯದಲ್ಲಿ ಪಾಲಿಸೋದಾದರೆ ನಾವು ಖಂಡಿತ ಅಲರ್ಜಿ ಒಂದೇ ಅಲ್ಲ, ಯಾವುದೇ ಕಾಯಿಲೆಗಳು ಬರೋದಾದರೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತೆ ಹತ್ತು ಕಡೆ ಗಮನ ಹರಿಸಿ ನಾವು ಆರೋಗ್ಯವಂತರಾಗಿ ಮುಂದುವರಿಬೋದು.